ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಮುಖ್ಯ ಮಾಹಿತಿ ನಿಮಗೆ ಪ್ರತಿದಿನ ಒಂದು ವಿಡಿಯೋದಲ್ಲಿ, ಅಂದರೆ ಕೊನೆಯ ಭಾಗದಲ್ಲಿ ನಾನು ಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಅಥವಾ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕೊರತೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಕೇವಲ ಗಣಪತಿಯ ಪ್ರಯೋಗ ಹೇಗೆ ಮಾಡ್ಕೋಬೇಕು, ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಭಾಳ ವಿಶೇಷತೆ ಬರುತ್ತೆ, ಖಂಡಿತವಾಗಿ ಇದನ್ನು ಮಾಡಿ ನೋಡಿ. ಕೊನೆಯ ಭಾಗದಲ್ಲಿ ನಾನು ತಿಳಿಸ್ತೇನೆ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ 12 ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥದ್ದು ಮಾಡೋಣ. ಮೊದಲು ಪಂಚಾಂಗ ಶ್ರವಣ. ಬುಧವಾರ ಈ ದಿನ ಷಷ್ಠಿ ತಿಥಿ ಇದೆ, ಶುಕ್ಲ ಪಕ್ಷ, ಅತಿಗಂಡ ಯೋಗ ಇರ್ತಕ್ಕಂಥದ್ದು, ಕೌಳವ ಹಾಗೆ ತೈತುಲ ಕರ್ಣ ಇರ್ತಕ್ಕಂಥ ಸಮಯ. ಚಂದ್ರ ಆರಿದ್ರಾ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 12:26 2 ಗಂಟೆ 2 ನಿಮಿಷದವರೆಗೂ. ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ 7:38 9 ಗಂಟೆ 14 ಗುಳಿಕ ಕಾಲವನ್ನು ನೋಡೋದಾದರೆ ಬೆಳಗ್ಗೆ 10:50 ಮಧ್ಯಾಹ್ನ 12:26 ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಇದು ಮಧ್ಯಾಹ್ನ 12:07 12:55 ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಸಂಜೆ 4:52 5:39 ಸ್ನೇಹಿತರೆ, ಚಂದ್ರ ಮಿಥುನ ರಾಶಿಯ ಆರಿದ್ರಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ 12 ರಾಶಿಗಳಿಗೆ ಯಾವ ಫಲ ಇರ್ತದೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ. ಮೇಷರಾಶಿಯವರಿಗೆ ಖಂಡಿತ ಮೀಡಿಯಾದಿಂದ ಅಥವಾ ಆಡಿಯೋದಿಂದ ಅಥವಾ ಈ ಒಂದು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಮ್ಯಾಕ್ಸಿಮಮ್ ಟ್ರೆಮೆಂಡಸ್ ಆಗಿರ್ತಕ್ಕಂಥ ಲಾಭವನ್ನು ನೋಡ್ತೀರ. ಪ್ರಯಾಣದಿಂದ ಲಾಭವನ್ನು ಪಡಿತಕ್ಕಂಥದ್ದು ಇದೆ. ಕೇವಲ ಮಾತುಗಾರಿಕೆಯಿಂದ ಲಾಭವನ್ನು ಪಡಿತೀರ. ಕೊಂಚ ನಷ್ಟವೂ ಇರೋದ್ರಿಂದ ಮೇಷರಾಶಿಯವರಿಗೆ ಸರಳವಾಗಿರ್ತಕ್ಕಂಥ ಪರಿಹಾರ ನಾವು ನೋಡೋದಾದರೆ, ಯಾವುದಾದ್ರೂ ಅಂಗವಿಕಲರಿಗೆ ಪೂರಿ ಸಾಗುವನ್ನು ಸ್ಪಾನ್ಸರ್ ಮಾಡಿ, ಅಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಯಾರಾದರೂ ಅಂಗವಿಕಲರಿಬ್ಬರಿಗೆ 2 ಪೂರಿ ಸಾಗುವನ್ನು ಕೊಡಿ. ನಷ್ಟ ಕಡಿಮೆ ಆಗುತ್ತೆ, ಲಾಭ ಜಾಸ್ತಿ ಆಗುತ್ತೆ. ಆ ವೃಷಭ ರಾಶಿ, ಖಂಡಿತ ವೃಷಭ ರಾಶಿಯವ್ರಿಗೆ ತನ್ನ ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭದ ಒಂದು ವಾತಾವರಣ ಇರುತ್ತೆ. ಹಣಕಾಸು ವಹಿವಾಟುಗಳು ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಲಾಭವನ್ನು ಕಾಣ್ತಕ್ಕಂಥದ್ದು ಇರುತ್ತೆ. ಗಜಕೇಸರಿ ಯೋಗದ ತತ್ವದ ಆಧಾರದ ಮೇಲೆ 12 ಮನೆ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಖಂಡಿತ ಶುಭವಿದೆ, ಒಳ್ಳೆಯದಾಗಲಿ. ಮಿಥುನ ರಾಶಿಯವರೆಗೂ ಕೂಡ ಒಂದು ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥ ಸಮಯ. ತನ್ನ ಅಧಿಕಾರದಲ್ಲಿ ಲಾಭವನ್ನು ಪಡಿಬೇಕು, ರಾಜಕೀಯವಾಗಿರ್ತಕ್ಕಂಥ ಲಾಭವನ್ನು ಪಡಿಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಆತ್ಮಸ್ಥೈರ್ಯ ಇರುತ್ತೆ. ಜೊತೆಗೆ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಯಾರ ಮೇಲೆ ಡಿಪೆಂಡೆನ್ಸಿ ಇಲ್ದಲೇ ಇರತಕ್ಕಂಥ ದಿನ ಈ ದಿನ ಮಿಥುನ ರಾಶಿಯವ್ರಿಗಾಗುತ್ತೆ. ರಾಜಕೀಯವಾಗಿರ್ತಕ್ಕಂಥ ಸಜೆಷನ್ಸ್ ಅಂತ ಎಲ್ಲರಿಗೂ ಕೊಡ್ತಕ್ಕಂಥದ್ದು ಇರುತ್ತೆ. ನೀವು ಈ ದಿನ ಒಬ್ಬ ಪ್ರಾಧ್ಯಾಪಕರಾಗಿ ವರ್ಕ್ ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಮಿಥುನ ರಾಶಿಯವ್ರಿಗೂ ಕೂಡ ಶುಭದ ಕಾಲ. ಅದೇ ರೀತಿಯಾಗಿ ಕಟಕ ರಾಶಿ, ಸ್ವಲ್ಪ ಎಚ್ಚರಿಕೆ ಅಗತ್ಯ. ಅನ್ನೆಸೆಸರಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತದೆ. ಕೇವಲ ದುರ್ಗಾರಾಧನೆಗೆ ಮಾತ್ರ ಪರಿಹಾರ. ಅನ್ಯತಃ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ನಿಗೂಢ ಕಾರ್ಯದಲ್ಲಿ ಅಪಜಯ ಇರ್ತದೆ. ಕಟಕ ರಾಶಿಯವ್ರಿಗೆ ಸ್ವಲ್ಪ ಜಾಗರೂಕತೆ ಇರಲಿ. ಉದ್ದಿನ ಕಾಳು ದಾನ, ದುರ್ಗಾರಾಧನೆ ಭಾಳ ಮುಖ್ಯ. ಸಿಂಹರಾಶಿಯ ಫಲಾಫಲ. ಸಿಂಹರಾಶಿಯವ್ರಿಗೆ ನೋಡಿ, ನಿಜವಾಗ್ಲೂ ವ್ಯಾವಹಾರಿಕವಾಗಿ ಮೋಸ ಮಾಡೋದ್ರೂ ತುಂಬ ಲಾಭ ಮಾಡ್ತೀರ, ಅಷ್ಟು ಕೂಡ ಶುಭವಿದೆ. ಅದೇ ರೀತಿಯಾಗಿ ಈ ದಿನ ಬರ್ತಕ್ಕಂಥ ಸ್ನೇಹಿತರು, ಪಾರ್ಟ್ನರ್ಸ್ಗಳು ಸ್ವಲ್ಪ ಅವರ ಒಟ್ಟಿಗೆ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ. ಅವರು ಲಾಭವೂ ತರಬಹುದು, ನಷ್ಟವೂ ತರಬಹುದು. ಆದ್ದರಿಂದ ಅವರ ಬಗ್ಗೆ ಸ್ವಲ್ಪ ಕಾಳಜಿ. ಕೆಲವೊಂದು ಬಾರಿ ನಿಮಗೆ ಅವರಿಂದಲೇ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ತ್ರಯಂಬಕ ಮಂತ್ರ ಭಾಳ ಶುಭವನ್ನು ತರುತ್ತೆ. ಕನ್ಯಾ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ರಾಜಕೀಯವಾಗಿರ್ತಕ್ಕಂಥ ಮನೋಭಾವತೆ ಇರುತ್ತೆ.
ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥದ್ದು ಕನ್ಯಾ ರಾಶಿಯವರ ಮೇಲೆ ಇರುತ್ತೆ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಮ್ಯಾಕ್ಸಿಮಮ್ ಹಣಕಾಸಿನ ವ್ಯವಸ್ಥೆಯೂ ಕೂಡ ಶುಭವಿರುತ್ತೆ, ವ್ಯಾವಹಾರಿಕವಾಗಿ ಶುಭ ಇರತಕ್ಕಂಥ ದಿನವಾಗ್ತದೆ. ಕೇವಲ ನೀವು ಶಿವನ ಮಂತ್ರವನ್ನು ಜಪವನ್ನು ಮಾಡಿ ಖಂಡಿತವಾಗಿ ಲಾಭ ಬರ್ತದೆ. ತುಲಾರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ಸೋಂಬೇರಿತನದಿಂದ ಅವಕಾಶಗಳು ವಂಚಿತ ಆಗ್ತಕ್ಕಂಥದ್ದು ಇದೆ. ಮೆಲಗಿ ಈ ದಿನ ಕೇವಲ ಕೆಲವೊಂದು ಬಾರಿ ಸುಳ್ಳು ಹೇಳ್ತಕ್ಕಂಥ ಅನಿವಾರ್ಯತೆ ಬರ್ತದೆ. ಹಣಕಾಸು ವಹಿವಾಟುಗಳು ಅಷ್ಟು ಉತ್ತಮತೆ ಇರೋದಿಲ್ಲ. ಕೆಲಸದಲ್ಲೂ ಕೂಡ ಹಿನ್ನಡೆ ಇರತಕ್ಕಂಥ ಸನ್ನಿವೇಶ ಬರುತ್ತೆ. ಕೇವಲ ಬುದ್ಧಿಶಕ್ತಿ ಉಪಯೋಗಿಸ್ಕೊಂಡ್ರೆ ಮಾತ್ರ ಸ್ವಲ್ಪ ಲಾಭ ಇರ್ತದೆ. ಕೇವಲ ಅದರ ಆಧಾರದ ಮೇಲೆ ನೋಡೋದಾದರೆ ಮಾತ್ರ ಈ ದಿನ ಶುಭದ ಕಾಲ. ಅದನ್ನು ಹೊರತುಪಡಿಸಿದ್ರೆ ಖಂಡಿತವಾಗಿ ಅಷ್ಟು ಉತ್ತಮದ ಕಾಲವಲ್ಲ. ವೃಶ್ಚಿಕ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ವಾಹನಾದಿಗಳಲ್ಲಾಗಿರ್ಬೋದು, ಮಾನಸಿಕ ವಿಚಾರಗಳಲ್ಲಾಗಿರ್ಬೋದು, ಮನೆಯ ವಿಚಾರಗಳಲ್ಲಾಗಿರ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ. ಅನ್ನೆಸಸರಿಯಾಗಿ ಈ ದಿನ ನಿಮ್ಮ ನೆಮ್ಮದಿಯನ್ನು ನೀವೇ ಕೆಡಿಸ್ಕೊಳ್ತೀರ. ಸ್ವಲ್ಪ ಜಾಗರೂಕರಾಗಿದ್ದು ದುರ್ಗಾ ಮಂತ್ರಗಳನ್ನು ಜಪವನ್ನು ಮಾಡಿಕೊಳ್ಳಿ, ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಧನುರಾಶಿಯ ಫಲಾಫಲ ಹೇಗಿರತಕ್ಕಂಥದ್ದು ಖಂಡಿತ ಧನುರಾಶಿಯವ್ರಿಗೆ ನೋಡಿ ತುಂಬ ಆ್ಯಕ್ಟಿವ್ ಇರತಕ್ಕಂಥ ಸಂದರ್ಭ, ಮೆಲಗಿ ಲಾಭವನ್ನು ಪಡಿತಕ್ಕಂಥ ಸಂದರ್ಭ, ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭ, ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಲಾಭ ಚೆನ್ನಾಗಿದೆ. ಮದುವೆ ಮಾತುಕತೆಗಳ ವಿಚಾರಗಳಲ್ಲೂ ಕೂಡ ಶುಭತ್ವ ಇರತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಧನುರಾಶಿಯವರಿಗೆ ಒಂದು ವ್ಯಾವಹಾರಿಕವಾಗಿ ಶುಭದ ದಿನ. ಹಾಗೆ ಮಕರ ರಾಶಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ. ಯಾರೊಟ್ಟಿಗೂ ಮಾತಿನ ಒಂದು ವಿಚಾರದಲ್ಲಿ ಅನ್ನೆಸಸರಿ ಆಗಿರ್ತಕ್ಕಂಥ ಮಾತುಗಳಾಡಿ ಸ್ವಲ್ಪ ಸಮಸ್ಯೆಗೆ ಸಿಲುಕ್ತಕ್ಕಂಥ ಸನ್ನಿವೇಶ ಬರ್ತದೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇರತಕ್ಕಂಥ ದಿನವಾಗ್ತದೆ, ಸ್ವಲ್ಪ ಜಾಗರೂಕತೆ. ಹಾಗೆ ಕುಂಭರಾಶಿಯ ಫಲಾಫಲ ನೋಡಿ, ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತವಾಗಿ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಜ್ಞಾನ, ಸಿಕ್ಸ್ತ್ ಸೆನ್ಸ್ ತುಂಬ ಚೆನ್ನಾಗಿರುತ್ತೆ. ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲೂ ಕೂಡ ಶುಭವಿದೆ. ಯಾರು ಕುಂಭರಾಶಿಯಲ್ಲಿದ್ದೀರೋ ಕೇವಲ ತನ್ನ ಬುದ್ಧಿಶಕ್ತಿಯಿಂದ ಈ ದಿನ ಕೆಲಸವನ್ನು ಗೆಲ್ಲುವ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಧಾರ್ಮಿಕ ವಿಚಾರಗಳಲ್ಲಿ ಸ್ವಲ್ಪ ಅಡೆತಡೆಗಳು ಬರುತ್ತೆ. ಬಟ್ ಬೇರೆಯವರ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥ ಮನೋಭಾವತೆ ತಿಳ್ಕೊಳ್ತಕ್ಕಂಥ ದಿನವಾಗ್ತದೆ. ಹಣಕಾಸು ವಹಿವಾಟುಗಳು ತಕ್ಕ ಮಟ್ಟಿಗೆ ಇರತಕ್ಕಂಥದ್ದು ಇರ್ತದೆ. ಮೀನರಾಶಿಯ ಫಲಾನುಫಲಗಳು ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕರಾಗಿರಿ, ನಷ್ಟವನ್ನು ತರತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಭೂಮಿಯ ವಿಚಾರದಲ್ಲೂ ಅಷ್ಟೇ, ಏನಾದರೂ ತಾವು ಭೂಮಿಗೆ ಬಂಡವಾಳ ಹಾಕ್ತಿದ್ದೀನಿ ಅಂದರೆ ಸ್ವಲ್ಪ ಜಾಗರೂಕರಾಗಿ, ಸ್ವಲ್ಪ ನೆಮ್ಮದಿ ಕೆಡಿಸ್ಕೊಳ್ತೀರಾ, ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಮೀನರಾಶಿ ನೀವು ಕೂಡ ಉದ್ದಿನ ಕಾಳು ದಾನ, ದುರ್ಗಾ ಮಂತ್ರಗಳು ಶುಭವನ್ನು ತರುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ವಿದ್ಯಾಭ್ಯಾಸದಲ್ಲಿ ಕೊರತೆ ಇದೆ. ವಿದ್ಯಾರ್ಥಿಗಳು ಸರಿಯಾಗಿ ನನ್ನ ಮಗ ಓದ್ತಾ ಇಲ್ಲ, ಮಗಳು ಓದ್ತಾ ಇಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ತಾ ಇದೆ ಗುರುಗಳೇ. ಅವ್ರಿಗೆ IQ ಪವರೇ ಕಡಿಮೆ. ನನ್ನ ಮಗಳು ತುಂಬ ಸ್ಟ್ರಾಂಗಾಗಿ ಓದ್ತಾರೆ, ಬಟ್ ನೆನಪಿನ ಶಕ್ತಿ ಕಡಿಮೆ. ಕೇವಲ ಅರ್ಕ ಗಣಪತಿಯನ್ನು ಮನೆಗೆ ತೊಗೊಂಬಂದು ಪ್ರತಿದಿನ 21 ಗರಿಕೆಯನ್ನು ಓಂ ಗಂ ಗಣಪತಯೇ ನಮಃ ಬುಧವಾರದಿಂದ ಪ್ರಾರಂಭವನ್ನು ಮಾಡಿ. ನಿಜವಾಗ್ಲೂ ನಿಮ್ಮ IQ ಪವರ್, ವಿದ್ಯಾಭ್ಯಾಸದಲ್ಲಿ ಬರ್ತಕ್ಕಂಥ ಅಡೆತಡೆಗಳು ನಿವಾರಣೆ ಶತಸಿದ್ಧವಾಗುತ್ತೆ. ಹಾಗೆ ಗಣಪತಿಯ ಆಶೀರ್ವಾದ ಸಿಗುತ್ತೆ, ವಿದ್ಯಾಭ್ಯಾಸದಲ್ಲಿ ವೃದ್ಧಿ ಇರ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.